ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಜಗಜ್ಯೋತಿ ಬಸವಣ್ಣನವರ ಈ ಮೂರ್ತಿ ಪ್ರತಿಷ್ಠಾಪನೆ ಇದು ಪ್ರತಿಷ್ಠೆಯ ವಿಷಯ ಅಂತ ನಾವು ಮಾಡಿಲ್ಲ. ಯಾರಾದರೂ ಕೂಡಿಸಿ ಸರ್ಕಾರದಿಂದ ಕುಂತ್ರೆ ಬಹಳ ಗೌರವ ಅಂತ ನಾವಾಗಿ ಹೇಳಿದ್ವಿ. ಈ ಸಮಿತಿಯ ಗೌರವಾಧ್ಯಕ್ಷರಾದಂಥ ಸನ್ಮಾನನೀಯ ನಮ್ಮ ಹಿಂದಿನ ಶಾಸಕರಾದಂಥ ಇವರಣ್ಣ ಚರಂತಿಮಠ ಅವರು ಹೇಳಿದರು, ಇದು ನಮಗೆ ಪ್ರತಿಷ್ಠೆಯ ವಿಷಯ ಅಲ್ಲ. ಭೇಟಿಯಾಗಿ ಅಂತಂದ್ರು ಅವರು, ಶಾಸಕರು ಭೇಟಿಯಾಗಿ, ಉಸ್ತುವಾರಿ ಮಂತ್ರಿಗಳು ಭೇಟಿಯಾಗಿ ಕೂಡಿಸ್ಬೇಕಷ್ಟೇ. ಇದು ಬಾಗಲಕೋಟೆ ಜನರ ಪ್ರತಿಷ್ಠೆ ಅಲ್ಲ, ಇದು ಸಮಸ್ತ ಹಿಂದೂ ಸಮಾಜದ ಪ್ರತಿಷ್ಠೆ. ಅದಕ್ಕೆ ನೀವು ಅನುಮತಿ ಕೊಡುವುದಿಲ್ಲ ಅಂದರೆ ಹೇಗೆ ಅಂತ ಅವರನ್ನು ಕೇಳಿದೆ. ಆದಷ್ಟು ಶೀಘ್ರ ಇದಕ್ಕೆ ಏನೇನು ಬೇಕಾಗಿದೆ, ಕ್ಯಾಬಿನೆಟ್ ಪರ್ಮಿಷನ್ ಬೇಕಂತಂದ್ರು ಕ್ಯಾಬಿನೆಟ್ ಪರ್ಮಿಷನ್ ತಗೋತೀವಿ. ಇದು ಸರ್ಕಾರದ ಕೆಲಸ, ನಮ್ಮ ಕೆಲಸ ಅಲ್ಲ. ಇದು ಸರ್ಕಾರ ಮುಂದೆ ನಿಂತು, ಶಾಸಕರು ಮುಂದೆ ನಿಂತು ಮಾಡಬೇಕು, ಉಸ್ತುವಾರಿ ಮಂತ್ರಿಗಳು ಮುಂದೆ ನಿಂತು ಮಾಡಬೇಕು. ಇದಕ್ಕೆ ಏನೇನು ಅನುಕೂಲತೆಗಳು ಬೇಕು ಅವರು ಮಾಡಬೇಕು. ಕೇವಲ ಇದು ಸಮಿತಿಯ ಜವಾಬ್ದಾರಿ ಅಲ್ಲ. ಸಮಿತಿಯವರು ಮೂರ್ತಿ ಮಾಡಿಸೀವಿ, ನಾವು ಕೂಡಿಸ್ತೀವಿ ಅಂತ ಹೇಳಿವಿ. ಆದ್ರೆ ಜಿದ್ದಿಗೆ ಬಿಟ್ಟು ಕದನ ಮಾಡಿ, ಕೋಲಾಹಲ ಮಾಡಿ, ಸಮಾಜದ ವ್ಯವಸ್ಥೆಯನ್ನು ಹಾಳು ಮಾಡಿ ಕೂಡಿಸ್ಬೇಕಂತಲ್ಲ. ಇಂಥ ಮಹಾಪುರುಷರ ಪ್ರತಿಮೆಯನ್ನು ಕೂಡಿಸುವಾಗ ಎಲ್ಲರ ಸಹಭಾಗಿತ್ವದಿಂದ ಕೂಡಿಸಬೇಕು ಅನ್ನತಕ್ಕಂಥ ಇಚ್ಛೆ ನಮಗಿದೆ. ಇದು ಪ್ರತಿಷ್ಠೆಯ ವಿಷಯ ಮಾಡಿಕೊಂಡು ನಾವು ಏನೋ ಮಾಡಬೇಕು ಅಂತ ಮಾಡಿದ್ರೆ ಶಿವಾಜಿ ಮಹಾರಾಜರಿಗೂ ಅವಮಾನ, ಬಸವಣ್ಣನವ್ರಿಗೂ ಅವಮಾನ, ನಮಗೂ ಕೂಡ ಅವಮಾನ. ಏನಾಗ್ತದೆ ಜನರಿಗೆ, ಇದು ಏನಪ್ಪ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಬಸವಣ್ಣವ್ರ ಮೂರ್ತಿ ಕೂಡ್ಸ್ಲಿಕ್ಕೆ ಸರ್ಕಾರ ವಿರೋಧ ಮಾಡ್ತದ ಅನ್ನತಕ್ಕಂಥ ಭಾವನೆ ಜನರಲ್ಲಿ ಬರ್ತದ. ಜಿಲ್ಲಾ ಆಡಳಿತ ವಿರೋಧ ಅದ ಅನ್ನತಕ್ಕಂಥ ಭಾವನೆ ಜನರಲ್ಲಿ ಬರ್ತದ. ಇದಕ್ಕೆ ಅವಕಾಶ ಕೊಡಬಾರ್ದು. ನಾವಾಗ ಪಾಸಿಟಿವ್ ಆಗಿ ಹೋಗ್ಲಿಕ್ಕೆ ಸಿದ್ಧರಿದ್ದೀವಿ. ನಾವು ಹಠ ಮಾಡಿಲ್ಲ, ನಾವು ಪ್ರತಿಷ್ಠೆಗೂ ಬಿದ್ದಿಲ್ಲ. ಹಠ ಮತ್ತು ಪ್ರತಿಷ್ಠೆ ರಾಜಕೀಯ ಮಾಡ್ಬೇಕಂತ ಇಚ್ಛೆನೂ ಇಲ್ಲ. ರಾಜಕೀಯ ಮಾಡಲಿಕ್ಕೆ ಬಹಳಷ್ಟು ವಿಷಯಗಳು ಇವೆ. ಶಿವಾಜಿ ಮಹಾರಾಜ್ ಮತ್ತು ಬಸವಣ್ಣರ ವಿಷಯದಲ್ಲಿ ರಾಜಕೀಯ ಮಾಡಬೇಕನ್ನತಕ್ಕಂಥ ಉದ್ದೇಶ ನಮಗಿಲ್ಲ. ಇದು ಬಾಗಲಕೋಟೆ ಜಿಲ್ಲೆಯ ಗೌರವದ ವಿಷಯ. ಮತ್ತೆ ಯಾರು ಪ್ರತಿಷ್ಠಾಪನೆ ಮಾಡ್ತೀರಿ ಅವರ ಸುದೈವ ಇದು. ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಇದು. ಮತ್ತೆ ಅಂಥದನ್ನು ಅವ್ರು ಕಳ್ಕೋತಾರಂತಾರೆ. ಜನ ಸಹಜವಾಗಿ ಮಾತಾಡ್ತಾರೆ, ಏನಪ್ಪ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಶಿವಾಜಿ ಮಹಾರಾಜ್ ಬಸವಣ್ಣನವ್ರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಅವಕಾಶ ಕೊಡೋಲ್ರು, ಅವ್ರ ವಿರೋಧಿಗಳು ಅಂತ. ಅವ್ರಿಗೆಲ್ಲ ಕಾನೂನುಗಳು ಗೊತ್ತಿರಲ್ಲ. ಸಾರ್ವಜನಿಕರಿಗೆ ಎಲ್ಲ ಕಾನೂನುಗಳು ಗೊತ್ತಿರಲ್ಲ. ಎಲ್ಲರೂ ಮಾತಾಡ್ತಾರೆ. ಕೂಡಿಸ್ತೀನಿ ಅಂತಂದ್ರು ಕೂಡಿಸ್ಲಿಕ್ಕೆ ಕೊಡ್ಲಿಲ್ಲ, ಕೂಡಿಸ್ಲಿಕ್ಕೆ ಬರ್ತೀನಿ ಅಂತಂದ್ರು ಬರ್ಲಿಲ್ಲ. ಹೀಗಾಗಿ ಜನ ಅವ್ರ ವಿರೋಧವಾಗಿ ಮಾತಾಡ್ತಾರೆ. ಇದಕ್ಕೆ ಅವಕಾಶ ಕೊಡ್ಬೇಡ್ರಿ. ಎಷ್ಟು ಲಘು ಆಗ್ತದೆ, ಎಷ್ಟು ಶೀಘ್ರ ಆಗ್ತದೆ, ಕಾನೂನಾತ್ಮಕವಾಗಿ ಏನು ಅಡೆತಡೆಗಳು ಇವೆ ಅದನ್ನು ಅಡೆತಡೆ ನಿವಾರಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರದ್ದೇ. ಸರ್ಕಾರ ಅಂದ್ರೆ ಜಿಲ್ಲಾ ಆಡಳಿತ, ಇಲ್ಲೇ ಉಸ್ತುವಾರಿ ಮಂತ್ರಿಗಳು, ಇಲ್ಲಿಯ ಶಾಸಕರು, ಇವರೇ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ. ನಾವೇನು ಕೂಡಿಸ್ಬೇಕು ಅಂತಂದಿದ್ವಿ, ಆ ಕಾರ್ಯಕ್ರಮ ಮುಂದೆ ಹಾಕಿರ್ತೀವಿ, ಒಂದು ಮನವಿ ಕೊಡ್ತೀವಿ. ನೀವು ಆದಷ್ಟು ಲಘುನ ನಮಗೆ ಅವಕಾಶ ಮಾಡಿ ಕೊಡಬೇಕು ಅನ್ನತಕ್ಕಂಥ ಮನವಿಯನ್ನು ನಾಳೆ 26, 25ಕ್ಕೆ ರವಿವಾರ ಸುಟ್ಟಿ ಇರೋದ್ರಿಂದ 26ನೇ ತಾರೀಕಿಗೆ ಕೆಲವು ಜನ ಪ್ರಮುಖರು ಹೋಗಿ DC ಅವರಿಗೆ ಒಂದು ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ